ಬೀಳುವುದ ನಿಲ್ಲಿಪುದು ಬಿದ್ದುದನು ಕಟ್ಟುವುದು, ಹಾಲೊಡೆಯ ಕಡೆದದನು ತಕ್ರವಾಗಿಪುದು, ಹಾಳಾಗಿಪುದು ಹಳದ ಹೊಸತಾಗಿಪುದು, ಬಾಳಿಗಿದೆ ಚಿರಧರ್ಮ ಮಂಕುತಿಮ್ಮ. ಮನುಷ್ಯನ ಸ್ವಭಾವ ಅಥವಾ ಸ್ವಧರ್ಮ ಯಾವ ರೀತಿ ಇರಬೇಕು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಈ ಕಗ್ಗ. ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಗುಂಡಪ್ಪನವರು. ಏನು ಅಂತಂದ್ರೆ, ಯಾವುದೋ ಒಂದು ಕಟ್ಟಡ ಅದು ಬಿದ್ದೋಗಿದೆ ಅಂತಂದ್ರೆ ಮೊದಲು ನಾವು ಏನು ಮಾಡ್ತೀವಿ, ಆ ಕಟ್ಟಡವನ್ನು ನಿಲ್ಲಿಸೋದು ಹೇಗೆ ಅಂತ ನೋಡ್ತೀವಿ. ಅದಾದಮೇಲೆ ಆ ಕಟ್ಟಡವನ್ನು ಮತ್ತೆ ನಿರ್ಮಾಣ ಮಾಡೋದು ಹೇಗೆ ಅನ್ನೋದನ್ನು ನಾವು ಯೋಚನೆ ಮಾಡ್ತೀವಿ. ಹಾಗೇನೆ ಯಾವುದಾದ್ರೂ ಒಂದು ವಿಷಯ ಅಥವಾ ಯಾವುದಾದ್ರೂ ಒಂದು ವಸ್ತು ಹಾಳಾಗಿದೆ ಅಂತಂದರೆ ಆಯಿತು, ಪರವಾಗಿಲ್ಲ, ಆದರೆ ಅದನ್ನು ಇನ್ಯಾವ ರೀತಿ ಪರಿವರ್ತನೆ ಮಾಡಬಹುದು, ಅದರಲ್ಲಿ ಇನ್ಯಾವ ರೀತಿ ಹೊಸತನ ತರಬಹುದು ಅನ್ನೋದನ್ನು ಹುಡುಕಾಟನೇ ಮನುಷ್ಯರ ಧರ್ಮ ಅನ್ನೋದನ್ನು ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ. ಇದು ಶಾಶ್ವತವಾಗಿ ಈ ಗುಣ ನಮ್ಮ ಜೊತೆಗೆ ಇದ್ದೇ ಇರುತ್ತೆ. ಹಳೆದನ್ನು ಹೇಗೆ ಹೊಸದನ್ನಾಗಿ ಮಾಡಬಹುದು, ಅದು ನಮ್ಮ ಸ್ವಭಾವನಾದರೂ ಆಗಿರ್ಬೋದು ಅಥವಾ ಯಾವುದಾದ್ರೂ ವಸ್ತುಗಳಾದರೂ ಆಗಿರ್ಬೋದು. ಇದೇ ಮನುಷ್ಯನ ಗುಣವಿಶೇಷ. ಏನು ಅನ್ಸುತ್ತೆ ನಿಮಗೆ? ನಮಸ್ಕಾರಗಳು.